ಆಯ್ತು 1:30 ಆಯ್ತು. ಈಗ ನಾವು ಐರಾ ಫೋರ್ಸ್ ಅಂತ ಒಂದು ಯಾವ್ದೋ ವಾಟರ್ ಫಾಲ್ ಇದೆ, ಆ ವಾಟರ್ ಫಾಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೀನು ಎಷ್ಟು ಡೇಂಜರಸ್ ಆಗಿ ರೆಕ್ಲೆಸ್ ಡ್ರೈವಿಂಗ್ ಮಾಡಿದ್ಯಾ ನೀನು. ಇಲ್ಲಿ ಬಂದು ನಿಲ್ಸಿದ್ಯಾ ಕಾರ್ನ, ಅದು ಬೆನ್ಸು, $1 ಕೋಟಿ ಕಾರ್ನ ಇಲ್ಲಿ ಬಂದು ನಿಲ್ಸಿದ್ಯಾ ನೀನು. ಇಲ್ಲಿ ಈ ಕಡೆ ಹೋದ್ರೆ ಈ ಕಡೆ ಪಾತಾಳಕ್ಕೆ ಕಾರು. ನಿನ್ಗೆ ಅಷ್ಟು ಗೊತ್ತಾಗ ನೋಡು, ಅವನು ಹೋಗ್ತಾನೆ ಈ ಕಡೆಯಿಂದ ಬಂದ್ಬಿಟ್ಟು. ಒಂದು ಇದು 2 ಸೀಟರು, ನಮ್ದು 4 ಸೀಟರು. ಕೆಲವೊಂದ್ಸರಿ ಸಮಾಧಾನ ಮಾಡ್ಕೊಳ್ಳೇಬೇಕು. ಎಲ್ಲ ನಮ್ಮವ್ರ ಇದಾರೆ. ಏನ್ ನೋಡಿದ್ದು ಓದು. ವಾಟರ್ ಫಾಲ್ಸ್ ಅಂತ ಅಲ್ಲಿದೆ ನೋಡು. ಇದೊಂದು ಫೋಟೋ ಬ್ರೋ, ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ. ಹೌದಾ? ಆಮೇಲೆ ಪಾರ್ಕಿಂಗ್ ನೋಡು. ಮೆಂಬರ್ ಪ್ರೆಸ್ ಗ್ರೀನ್ ಬಟನ್ ಟು ವೇಕ್ ಅಪ್ ದ ಮಷೀನ್. ಅದೇ ಅನ್ಸುತ್ತಲ್ಲ. ಈಗ ಪೇ ಮಾಡ್ಲೇ ಬೇಡವಾ ಅಷ್ಟೇ ಹೇಳ್ಬೇಕು ನನಗೆ. ಹೋಗೋ ನೋಡ್ಕೊಳ್ಳೋದವ. ಅಲ್ಲಿ ಕ್ಯಾಮ್ರಾ ಇಲ್ಲ ಅವರು. ಹೌದಾ? ಅಂದ್ರೆ ಅಬ್ದುಲ್ ಫಿಟ್ ಮಾಡ್ತಾನೆ. ಹೇಳ್ರಿ ಗುರು. ಇಲ್ಲೇ ಸ್ವಲ್ಪ ಹತ್ರ ಫಸ್ಟ್ ಹೋಗ್ಬಿಟ್ಟು ಇದನ್ನ ತಗೊಂಬರ ನಾವು, ಹಾಲು ಮೊಟ್ಟೆ ಗಿಟ್ಟೆ ತಗೊಂಬಂದು ಹಾಕೊಂಡ್ರು ಮಸ್ತಾಗಿ ಇದು ಮಾಡೋಣ. ಹಿಂಗ್ ತೋರಿಸ್ತಿಲ್ಲ. ಓ ಕ್ರಾಸಿಯನ್ ಪೈನ್ ಪ್ಯಾಚ್ ಕಾರ್, ಇದೆಲ್ಲ ಕಾರ್ ಪಾರ್ಕ್ ಹೋಗ್ತಿದೆ ಬ್ರೋ ಜಾಗ. ಫಾಲ್ಸ್ ಹೋಯ್ತಲ್ಲ ಹಂಗಾದ್ರೆ. ಫಾಲ್ಸ್ ಇದೆ ಅಂತ. ಇದು ಪೈನ್ ಟಂಪಾತ್ ವಾಟರ್ ಫಾಲ್ ಹಿಂಗೆ ಅದೇ ಅನ್ಸುತ್ತೆ. ನೋಡಿ ಈಗ ಎಲ್ಲಿ ಏನೇನೋ ಮಾಡ್ಕೊಂಬಿಟ್ಟು ವೀಲಾಗ್ ಮಾಡ್ತಿಲ್ಲ. ವ್ಲಾಗು ನಾನು ಇಂಟರ್ನ್ಯಾಷನಲ್ ವ್ಲಾಗರ್ ಬಾ. ವಾಟರ್ ಫಾಲ್ಸ್ ಬಂದೇ ಬಿಡ್ತು. ಎಲ್ಲೆಲ್ಲ ಕೂತವ್ರೆ ಎಲ್ಲ ಕಡೆಗೆ. ಇಲ್ಲಿಂದ ಅಲ್ಲಿ ಜಂಪ್ ಆಗ್ಬಿಡ್ತೀನಿ ನಿಮ್ಗೆ ಎದ್ದು ಬುಕ್ ಅಂತ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋ ತೆಗಿತೀನಿ, ನೀವು ನಿಂತ್ಕೊಂಡು ಪೋಸ್ ಕೊಡ್ರಿ. ಚಿಕ್ಕ ಹೇಗೆ ಬರ್ತಾ ಇದೆ ಬಾಯ್ ಲೇಖ ಇನ್ನೊಂದು ಮುಂದೆ ಹೋಗ್ಬೇಕು. ಅವಸರ ಇಲ್ಲಿ ಇಳಿದ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಹೋಗ್ತಾನೆ ನನ್ನ ಮೇಲೆ. ಯುಕೆ ವಾಟರ್ ಫಾಲ್ಸು ಚೆನ್ನಾಗಿದೆ ಬ್ರೋ. ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಚೆನ್ನಾಗಿ. ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು. ನಾವು ಬರೀ 15 days ತಗೊಂಡ್ಬಂದಿದ್ವಿ, ಈಗ ಎಕ್ಸ್ಟೆಂಡ್ ಮಾಡೋಣ ಅನಿಸ್ತಾ ಇತ್ತು. ಏನು ಅಂದ್ರೆ ನಮ್ಮ ಭಾವ ಮನೆ ಹಂಗೆ ಟ್ರಿಪ್ಪಾಗಿ ಬಂದಿದ್ವಿ ನಾವೆಲ್ಲ. 15 days ಇರೋಣ ಅಂತ ಬಂದಿದ್ವಿ. ಅಯ್ಯೋ ಎಕ್ಸ್ಟೆಂಡ್ ಮಾಡ್ಬೇಕು ಹೌದೌದು ಬ್ರೋ. ಬಟ್ ಎಕ್ಸ್ಪೆನ್ಸಿವ್, ಹೆವಿ ಎಕ್ಸ್ಪೆನ್ಸಿವ್. ಹೌದು, ಊಟಕ್ಕೆ ಹೋದ್ರೆ 12-13 ಸಾವಿರ. ಹೌದು. ಓ ಅದು ನಾರ್ಮಲ್ ಊಟ. ನಮ್ಮೂರ್ ತರ ಫುಲ್ಲು ಭರ್ಜರಿ ಊಟ ಏನಿಲ್ಲ. ಕರೆಕ್ಟ್ ಬರ್ಗರ್ ಅದು ಹಾಕ್ಕೊಡ್ತಾರೆ ಅಷ್ಟೇ, ಅದನ್ನು ಅರ್ಧಂಬರ್ಧ ಸಾರಲ್ಲ. ಕರೆಕ್ಟ್ ತುಂಬಾ ಒಳ್ಳೆ ಆಯ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದೀನಿ. ಇಲ್ಲ ತೊಂದರೆ ಇಲ್ಲ, ನಾವು ಊಟ ಮಾಡ್ಕೊಂಡ್ ಬಂದಿದ್ದೀವಿ. ಹಾಂ ಬಾಯ್, ಥ್ಯಾಂಕ್ ಯು. ನೋಡ್ರಿ, ನಮ್ಗೆ ಕನ್ನಡದವ್ರು ಸಿಕ್ಕಿದ್ರಿ. ಈಗ UK ಒಳಗೆ ಕನ್ನಡದವ್ರು ಸಿಗೋದು ಅಂದರೆ ಒಂಥರ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಭಾಳ ಕಡಿಮೆ ಜನ ಸಿಕ್ಕರೂ ಯಾರು ಅಷ್ಟು ಕ್ಲೋಸಾಗಿ ಮಾತಾಡೋಂಗಿಲ್ಲ. ಈಗ ಒಬ್ಬರು ಸಿಕ್ಕಿದ್ರೆ ಅವ್ರು ಫುಲ್ ಕ್ಲೋಸಾಗಿ ಮಾತಾಡಿದ್ರೆ ಅವರು ಏನೋ ಲಾಗ್ಸ್ ಮಾಡ್ತಾರಂತೆ. ಬಟ್ ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಿಲ್ಲ.
ಎಲ್ಲೆಲ್ಲಿಂದ ಬರ್ತಾನೆ ಇವನು? ಇಲ್ಲೆಲ್ಲಿಂದ ಬಂದಿದ್ಯಾ? ಬಾ ಇಲ್ಲಿ ಗುಡ್ಡಗಾಡು ತೋರಿಸ್ತೀನಿ. ಮೇ ಬಿ ಅಲ್ಲೆಲ್ಲ ನಮ್ಮ ಕಾರ್ ಪಾರ್ಕ್ ಮಾಡಿತ್ತು. ಮತ್ತು ಇಲ್ಲಿವರೆಗೂ ಒಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಹಂಗೆ. ನೀನು ನಡ್ಕೊಂಡು ಬರ್ತಾ ಇದೀಯಾ? ಅವ್ನು ಫಿಟ್ ಇದ್ದ ಅವ್ನು ಬರ್ತಾ ಇಲ್ಲ ನೋಡು ಅಲ್ವಾ? ಇಲ್ಲಿ ಹೋಗ್ಬೋದಾ ಅಂತ ಹೋಗ್ಬೋದು ಅನ್ಸುತ್ತೆ ಅಲ್ವಾ? ಸಾರಿ ಅಂತ ಹೇಳ್ಬಿಡ್ದು ಅಷ್ಟೇ. ಸಾರಿ ಅಲ್ಲಿ ರಿವರ್ ನೋಡೋ ಹೋಗ್ತಾ ಇದ್ವಿ. ಯಾರು ಏನಾರ ಅಂದರೆ ಸಾರಿ ಐ ವಿ ಡಿಡ್ಂಟ್ ನೋ ದಟ್. Oh, I'm really sorry for that, man. I'm really sorry. ಮುಗ್ದಾಯ್ತು. I apologize. ಬಟ್ ಯಾರು ನಡೆದವ್ರು ಇದೆಲ್ಲ. ಅದಕ್ಕೆ ಇದು ಉಲ್ಟಾ ಪಲ್ಟಾ ಆಗಿರೋದು ಹುಲ್ಲು. ಓಹೋ ಇಲ್ಲೇನೋ ಅಬ್ಸ್ಟ್ರಾಕಲ್ಸ್ ಇದೆ ನಮಗೆ. ಅಬ್ಸ್ಟ್ರಾಕಲ್ಸ್ ಇಲ್ಲ ಅಂದರೆ ವೇಸ್ಟು ಅಲ್ವಾ? ಬ್ರೋ ಚಿಕ್ಕದಾಗಿ ನೀರು ಇರ್ತಾ ಇದೆ ಮಸ್ತಾಗಿ. ಹಿಂಗೆ ಟೈನಿ ವಾಟರ್ ಫಾಲ್. ಬಾಬ್ಸ್ ವರ್ತ್ ಇರುತ್ತೆ ಬಾಯ್ ನಮಗೆ. ವರ್ತು ವರ್ತು ಬಟ್ ಇದು ಪ್ರೈವೇಟ್ ಫಾರ್ಮ್ ಲ್ಯಾಂಡ್ ಅಬ್ದುಲ್. ಬಟ್ ಯಾರು ಅಲ್ಲಿ ಸಿಕ್ಕಿದ್ರೆ ಕೇಳ್ಕೊಬೋದು ಅಲ್ವಾ? ಹಾಕ್ಬೋದಾ ಹ್ಞೂ ಅಂದ್ಬಿಟ್ರೆ ಅಯ್ಯೋ ನಾವು ಯಾರೋ ಸಿಕ್ಕರೆ ಕೇಳ್ಬೋದು ಅಲ್ವಾ? ಏನು ಮಾಡಲ್ಲ, ಬೆಂಕಿ ಹಿಂಗೆ ಹಚ್ಚಲ್ಲ, ಸುಮ್ಮನೆ ಟೆಂಟ್ ಹಾಕ್ತೀವಿ ಅಂತ. ಮನೆ ಇದೆ ಅಲ್ಲ. ಇವೆಲ್ಲ ಕುರಿ ಮರಿ ಹೆಂಗೆ ನೋಡ್ತಾವ ನೋಡಿ ಮೊನ್ನ. ಹಾಯ್ ಗಾಯ್ಸ್. ಎಲ್ಲರೂ ನೋಡ್ತಾವ್ರೆ ನೋಡಲಿ. ಎಲ್ಲರೂ ನೋಡ್ತಾವ್ರೆ. ಎಲ್ಲರೂ ನೋಡ್ತಾರೆ. ಓಡ್ಬೇಡಿ ಭಯ ಪಟ್ಬಿಡೋರು. ಹಾಂ ಇನ್ನೂ ಒಂಥರ ನೆಮ್ಮದಿ ಅಲ್ವಾ ನೋಡೋಕ್ಕೆ? ಏನು ಬಯಸ್ತಿದ್ಯಾ? ಹೆಂಗಿದೆ ಮೈಗೆ? ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ. ಬೋಟು ಬರೀ ಬರ್ತೈತೆ ನೋಡು. ಇಲ್ಲಿ ಓವರ್ ಮಾಡೋಂಗಿಲ್ಲ.